ಹೆಲೋ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಇಸ್ ಮೀ ತೇಜು ಲಾಗ್. ಎಸ್, ನಮ್ಮ ಅಣ್ಣನ ಮಗಳು ವಾಯ್ಸ್ ಕೇಳಿಸ್ತಿರ್ಬೋದು, ಅದನ್ನು ಪ್ಲೀಸ್ ಇಗ್ನೋರ್ ಮಾಡಿ. ಅವಳಿಗೆ ಎಷ್ಟು ಹೇಳಿದ್ರು ಅವಳು ಮಾತ್ರ ಸುಮ್ಮನೆ ಆಗ್ತಿಲ್ಲ. ಎಸ್, ಇವತ್ತು ನಾವು ಸಡನ್ನಾಗಿ ಊರಿಗೆ ಬಂದ್ರಿ. ನಮ್ಮ ಮಮ್ಮಿ, ನನ್ನ ತಮ್ಮ, ನಾನು 3 ಜನ ಬಂದ್ರಿ. ನಮ್ಮ ಮಮ್ಮಿ ಸೈಡ್ ಅವರ ಅಜ್ಜಿ ತೀರೋಗಿದ್ರು. ಸೊ ಮಮ್ಮಿ ಎಲ್ಲ ಅಲ್ಲೋದ್ರು. ನಮ್ಮ ದೊಡ್ಡಮ್ಮನವರೆಲ್ಲ ಬಿಟ್ಟಿದ್ರು. ಸೊ ಹೊಲ್ದತ್ರ ಹೋಗಿ ಚೇಪಕಾಯಿ ತಿಂದು ಮನೆಗೆ ಬಂದು ಎಲ್ಲರೂ, ನಮ್ಮ ದೊಡ್ಡಮ್ಮ ಎಲ್ಲರೂ ಮನೆಗೆ ಬಂದರು. ನಮ್ಮ ಅಣ್ಣನ ಮಗಳೂ ಸುಮ್ಮನೆ ಇದ್ಲು. ಬಟ್ ನಮ್ಮ ಜೊತೆ ಆಟ ಆಡ್ತಿದ್ದವಳು ಇದ್ದಕ್ಕಿದ್ದಂಗೆ ಸಡನ್ನಾಗೆ ಈಚೆಗಡೆ ಹೋಗಿದ್ದಾಳೆ. ಅಲ್ಲಿ ಈಚೆಗಡೆ ಹೋಗಿ ಬಿದ್ದಿದ್ದಾಳೆ. ಬಿದ್ದಾಗ ಏನೇನು ಕಥೆ ಆಯಿತು ಅಂತ ಈ ಲಾಗಲ್ಲಿದೆ, ನೋಡಿ ಕಂಪ್ಲೀಟಾಗಿ. ಆ್ಯಂಡ್ ನಮ್ಮ ಅತ್ತಿಗೆ ನನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ ಗೈಸ್. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರನ್ನ ಒಂದು ಸತಿನಾದ್ರು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಗ್ ಸ್ಟಾರ್ಟ್ ಮಾಡೋಣ. ಟೋಟಲಾಗಿ ಇಷ್ಟು ಕಿತ್ತಿದ್ದೀವಿ. ಇದೆಲ್ಲ ಬೆಂಗಳೂರಿಗೆ ನೋಡು, ಎಲ್ಲ ಕುತ್ಕೊಂಡು ಎದ್ದೆಲ್ಲ ಬೆಂಗಳೂರಿಗೆ ಗೈಸ್. ಇದೆಲ್ಲ ಸ್ವಲ್ಪ ಗಿನಿ ಎಲ್ಲ ಮಾರ್ಕ್ ಆಗಿರೋದು ಐತೆ. ಎಲ್ಲ ಹಿಂಗೆ ಇರೋದು, ಚೆನ್ನಾಗಿರೋ ಹಣ್ಣೆಲ್ಲ ಚೆನ್ನಾಗಿ ತಿಂತ ಕೂತಿತ್ತು. ಮನೆಗೆ ಹೋಗಿ ತೊಳ್ಕೊಂಡು ಆಮೇಲೆ ನೋಡೋಣ. ಇವ್ನು ನೋಡಿ ಇನ್ನೊಂದು ಎಸ್ತ ಎಲ್ಲೆಲ್ಲ ಐತೆ. ನನಗೆ ಈ ತರ ಹಣ್ಣಾಗಿರೋ ಸಿಕ್ಕಿದ್ದು, ಇಬ್ರಿಗೆ ಸಿಕ್ಕಿಲ್ಲ. ಇವತ್ತಿನ ನನ್ನ ಲಾಗ್ನ ನಾನು ನಮ್ಮೂರಲ್ಲಿ ನಮ್ಮ ಮನೆ ಪಕ್ಕ ಇರೋ ಖಾಲಿ ಸೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ನನ್ನ ತಮ್ಮ ಏನು ದಬಾಕ್ತವನೆ ಅಂತ ಅಂದ್ಕೊಂಡಿದ್ದೀರಾ? ಇದೊಂದು ಈ ಮಿನಿ ಪೀಸ್ ಐತಲ್ಲ, ಈ ಮಿನಿ ಪೀಸ್ ಇವತ್ತು ನಾವೆಲ್ಲ ಒಳಗಡೆ ಟಿ ವಿ ನೋಡ್ತಾ ಕೂತಿದ್ವಿ. ಅವಳು ಅಲ್ಲೇ ಇದ್ಲು. ಸೈಲೆಂಟ್ ಗ್ಯಾಪಲ್ಲಿ ಓಡ್ಬಂದ್ಬಿಟ್ಟಿದ್ದಾರೆ. ಇವ್ರ ಅಜ್ಜಿ ಎಲೆ ಕೀಳಕ್ಕೆ ಹೋಗಿದ್ರಂತೆ. ಆ ಗ್ಯಾಪಲ್ಲಿ ಇವಳು ಓಡ್ಬಂದ್ಬಿಟ್ಟಿದ್ದಾಳೆ. ಬಂದು ಅಜ್ಜಿಯಿಂದ ಹೋಗ್ದಾರೆ ಚರಂಡಿ ಒಳಗಡೆ ಬಿದೋಗೋಳೆ. ಆ ಚರಂಡಿ ಎಫೆಕ್ಟೇ ಇದು. ನಮಗೂ ಎಲ್ಲ ಕಲ್ಲು ಜೋನ್ಸಿ ಸಾಕಾಯ್ತು. ಇರಿ ಕಲ್ಲು ತೋರಿಸ್ತೀನಿ ಹಿಂಗೆ ಜೋನ್ಸಿದೀವಿ ಅಂತ. ನೋಡಿ, ನನ್ನ ತಮ್ಮ ಈ ಭೂಮಿ ಒಳಗಡೆ ಎಲ್ಲಿ ಕಲ್ಲಿದೆ, ಈ ಕಲ್ಲು ನಮಗೆ ಬೇಕು. ಅದಕ್ಕೆ ಪಾಪ ಈ ಹುಡುಗ ಚೆನ್ನಾಗೆ ಕಲ್ ತೆಗಿತವ್ರೆ. ಎಲ್ಲಿ ಇಡಕ್ಕೆ ಗೊತ್ತಾ? ಈ ಚರಂಡಿಗೆ. ಇಲ್ಲಿ ಈ ಚರಂಡಿ ಒಳಗಡೆ ಬಿದ್ದೋಗ್ಬಿಟ್ಟಿದ್ಲು. ಇವಾಗ ಇಷ್ಟು ಇಟ್ಟಿದೀವಿ, ಇನ್ನು ಇಷ್ಟು ಗ್ಯಾಪ್ ಮಾಡ್ಬೇಕು. ಇಲ್ಲಿ ನೋಡಿ, ಹಿಂಗ್ ಬತ್ತವಳೆ. ಹಿಂಗ್ ಬಂದೋನೆ ಬೀಳೋದು ಇವಳು. ನಮ್ಗೆ ಇವ್ರ ಮನೆಗೆ ಬಂದಾಗೆಲ್ಲ ಸಾರಿ ಕಸ್, ಮಕ್ಳಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಾಮ್ಮ ಬಿಡು, ಒಳಗಡೆ ತೋರಿಸ್ತೀನಿ. ನಮ್ನೆಲ್ಲ ಇಲ್ಲಿ ಕೆಲ್ಸಕ್ಕೆ ಬಿಟ್ಟು ನೋಡಿ, ನಮ್ನೆಲ್ಲ ಕೆಲ್ಸಕ್ಕೆ ಬಿಟ್ಬಿಟ್ಟು ಹುಡುಗಿ ಅಪ್ಪ ಅಮ್ಮ ಫೋನ್ ನೋಡ್ಕೊಂಡ್ ಕೂತವ್ರೆ. ಇವ್ರಂತೂ ದೊಡ್ಡ ಸೋಂಬೇರಿ ನನ್ನ ಮಗ, ನಮ್ಮ ಅಣ್ಣ. ಇವ್ರೊಂದೆರಡು ಕಳ್ಳ ಎತ್ತಾಕಿದ್ರು ಅಷ್ಟೇ, ಬಿಟ್ಬಿಟ್ಟವ್ರೆ ಇವತ್ತು. ಇಲ್ಲ ನೋಡಿ, ಇದೊಂದು ಹಳೆ ಮುಚ್ಕಿ. ಇದು ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ ಇವಳು. ಲಾಗಿಗೆ ಅಪ್ಲೋಡ್ ಮಾಡ್ತಿದ್ದೀನಿ, ಮಗ ತೋರ್ಸು. ಒಂದ್ ಕಲ್ಲೆತ್ತು ಬಾರೆ ಅಂತ ಕುಸೋ ಅಂತಾಳೆ ಈ ಹುಡುಗಿ. ಬತ್ತಾವಳು ನೋಡಿ ನಮ್ಮ ಹಿಂದೇನೆ. ನಡಿ ಹೋಗೋಣ ಲಾಗ್ ಮಾಡಕ್ಕೆ. ತ್ರಿಷಿಕಾ ಇಟ್ಕೊಳಕ್ಕೆ. ನಮ್ಮನೇಲಿ ಇವತ್ತು ಚಿಚ್ಚಿ ಸಾರು ಮಾಡಿದ್ದೀವಿ. ಏನೋ ತ್ರಿಷಿಕಾ ಚಿಚ್ಚಿ ಸಾರು ಮಾಡಿದೀವಿ ನೋಡಿ ಗೈಸ್. ಕಲ್ ತೆಗಿ ಅಂದ್ರೆ ಬಂಡೆ ಕಲ್ ತೆಗಿಸ್ತಾವಳು ಇಲ್ಲಿ. ಕಲ್ಲ ಎಷ್ಟೊತ್ತಿಂದ ಗೊತ್ತಾ ಗೈಸ್ ಇದ್ ಮಾಡ್ತಿರೋದು? 1 ಅವರ್ ಆಯ್ತು. ಇನ್ನು ಯಾವಾಗ ಈ ಕೆಲ್ಸ ಮುಗ್ಸೋದ್ ನಾವು? ಇದನ್ ಮಾಡಿ 1.5 ಅವರ್ ಆಯ್ತಾ ಬಂತು. ಅದಾಗ್ಲೇ ಈ ಹುಡುಗಿ ಬಿದ್ದು ಕಿವಿ ಊಷ್ಟಾಗ್ಬಿಟ್ಟಿದೆ. ಮೊನ್ನೆ ಬಿದ್ದು ಮೂಗ್ ಉಷ್ಟ್ ಮಾಡ್ಕೊಂಡವಳೆ, ಇವತ್ತು ಕಿವಿ. ಅವಳೇ ಲಾಕ್ ಮಾಡ್ತಾಳೆ ಅಂತ ಗೈಸ್. ಮಾಡು ಲಾಗ್ ಮಾಡು. ಆಯನು ಮಾಡು ಲಾಗು. ಮಾಡು, ಇರ್ಕೋ ಟೈಟಾಗೆ. ನಾನು ಈ ಕಡೆ ಮಾತಾಡು. ಅಯ್ಯೋ ಫೋನೇ ಬೀಳ್ಸ್ಬಿಡ್ತಾಳೆ. ನೀನ್ ಮಾಡು. ಗೈಸ್, ಇವಳಿಗೆ ನಾನು ಲಾಗ್ ಮಾಡೋದೇ ಹಿಂಸೆ. ಏನ್ ಮಾಡೋದು? ಅಲ್ಲೇ ಮಡಗಿರೋ ಸೈಡಲ್ಲಿ ಒಣಗಸ ಅದನ್ನ.
ಗೈಸ್ ಯೂಟ್ಯೂಬ್ಗೆ ಹಾಕತ್ತಾರ. ಗೈಸ್ ಬಂದಿರಿ ನಮ್ಮ ದೊಡ್ಡಮ್ಮ ಮನೆಗೆ. ಮಧ್ಯಾಹ್ನ ಎಲ್ಲ ಬಂದಿದ್ರು. ಮಧ್ಯಾಹ್ನ ಏನೋ ಲಾಗ್ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಸಡನ್ನಾಗೆ ಈ ಮೇಡಮು ನಮ್ಮ ತಮ್ಮ ರಾಯ ಹೇಳಿದ್ರು, ಮನೆಗೆ ಬಂದೆ, ಮನೆ ಬಾಗ್ಲಾಕೈತೆ. ಗಂಗವ್ವ ಮನೆಗೆ ಹೋದ್ವಿ. ಬಟ್ ನಮ್ಮ ದೊಡ್ಡಮ್ಮ ಇರಲಿಲ್ಲ, ಹೊಲ್ದ ಹತ್ರ ಹೋಗಿದ್ರು. ಸೊ ಅದಕ್ಕೆ ಹಾಗೆ ಕುರಿ ಎಲ್ಲ ಸೌಂಡ್ ಮಾಡ್ತಿತ್ತಲ್ಲ, ಸೊ ಅದನ್ನೇ ನೋಡಿಕೊಂಡು ನಂಗೆ ಬಾಗಿಲು ತೆಗಿಯೋಕ್ಕೆ ಭಯ. ಯಾಕಂದರೆ ಅದೆಲ್ಲ ಓಡೋಗ್ಬಿಟ್ಟ ನಾನು ಇಟ್ಕೊಂಡ್ಬರ್ಬೇಕು ನಾನೇ. ಯಾಕೆ ಬಾಗಿಲು ತೆಗ್ದಿರಲಿಲ್ಲ, ಹೊಸ ಕರು ಇತ್ತು. ಸೊ ಅದನ್ನು ನೋಡಿಕೊಂಡು ಹಾಗೆ ನಾವು ಒಂದು ಐಟಮ್ ಕೊಡಬೇಕಿತ್ತು, ಅದನ್ನು ಮನೆ ಒಳಗಡೆ ಹೋಗಿ ಇಟ್ಬಿಟ್ಟು ತೆಗೆದ್ಬಿಟ್ಟು ಅಷ್ಟೇ ಇದ್ದೀವಿ. ಆಮೇಲೆ ನಮ್ಮ ಇನ್ನೊಂದು ದೊಡ್ಡಮ್ಮ ಎಲ್ಲ ಮೋರಿದ ಕಲ್ಲೆಲ್ಲ ಇದು ಮಾಡ್ತಾ ಇದ್ರು. ಸೊ ನನ್ನ ತಮ್ಮ ಸ್ವಲ್ಪ ಬ್ರೇಕ್ ತಗೊಂಡು ಮಾತಾಡ್ತಾ ಇದ್ದ. ಅದ್ ಭಾರ ಆಯ್ತು, ಅದ್ ನಮ್ಮ ಮನೆ ತಂದಾಗ್ಲೇ ಭಾರ ಆಯ್ತು. ಅದು ಈಗ ದರಾಗಿಲ್ದೈತಿ ಸರ್. ತೆಗದ್ರ ಕಲ್ಲು ಅಲ್ಲ ಇವ್ ಬಂದಾಗ ಮಳೆ ಬತ್ತಾನೆ. ಇಲ್ಲ ಮಳೆ ಬತ್ತೈತೆ ನೋಡು. ಇವ್ನ್ ಕೆಲ್ಸ ಮಾಡಕ್ ಬತ್ತಾನಲ್ಲ, ಅವಾಗ್ಲೇ ಮಳೆ ಬರೋದು. ಇದಕ್ಕೆ ಹಿಂಗೆ ಇಲ್ಲಿ ನೋಡಿ ಹೊಟ್ಟೆ ಹೆಂಗ್ ಬಲ್ಸ್ಕೊಳೋನು. ಹೊಟ್ಟೆ ನೋಡು ಕೆಲ್ಸ ಮಾಡಿ ಇವತ್ತು ಇಷ್ಟು ಪೈಸಾ ತೋರಿಸ್ತೀನಿ. ನಾನು ಇವನ್ನ ಫೋಕಸ್ ಮಾಡ್ತಿದ್ದೆ. ಅದಕ್ಕೆ ಶ್ರಾವಣ ಮಾಡ್ತೀನಿ ಅಂದ್ರೆ ಪುರೋಹಿತರ ಬರ್ಲಿಲ್ಲ. ಪುರೋಹಿತನ ಹಿಡ್ಕೊಂಡು ಅಲ್ಲಿ ಬೆಂಚ್ ಕಲಲ್ಲಿ ಇದು ಕಟ್ಟಾಕ್ಬಿಟ್ಟಾರಂತೆ ಕಂಬಕ್ಕೆ. ನೋಡಿ ಗೈಸ್, ಪುರೋಹಿತನ ಕಂಬ ಕಟ್ಟಾಕ್ಬಾರಂತೆ. ಬಿಸಾಕ ಕಡೆ ಕೊನೆಗೂ ಆ ಕಲ್ಲು ಈಚೆ ಬರ್ತಿದೆ. ಇವತ್ತೇ ಬರುತ್ತಾ ನಾಳೆ ಬರುತ್ತಾ ನೋಡೋಣ. ನಮ್ಮ ಅಣ್ಣ ಇಲ್ಲೇ ಅವನಂತೆ ವೆಸ್ಟ್ ಅನ್ ಮಗ, ಒಂದ್ ಕೆಲ್ಸ ಬರಲ್ಲ ಗೈಸ್. ನಾನೇ ಕಲ್ಲೆಲ್ಲ ಎತ್ಕೊ ಬಂದಿರೋದು ಅನ್ನಕಾಯ್ತ. ಇವರು ನಾನು 3 ಜನ ಸೇರ್ಕೊಂಡು ಜೊತೆಲಿ ಅಲ್ಲೊಬ್ಳು ಅವಳೆ ನೋಡಿ ಹಿಂದೆಗಡೆ ಪರ್ಪಲ್ ಡ್ರೆಸ್ ಅವಳು. ಇದೊಂದು ಚೋಟಾ ಪೀಸ್ ತಿರ್ಗೋ ಇದೊಂದು ಪೀಸ್. ಇಷ್ಟೇ ಜನ ಎತ್ಕೊ ಬಂದಿರೋದು ಅದನ್ನ. ಅಲ್ಲ ನೀನು ನಮ್ಗೆಲ್ಲ ಇಷ್ಟ ಕಷ್ಟ ಕೊಡ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ಹೇಳು, ಮಾತಾಡು. ಏನು ಅನ್ಸಲ್ವಾ? ಇವಾಗ ಯಾರು ತೊಳ್ದಿಲ್ಲ ಅದಕ್ಕೆ ಸುಳ್ಳೆ ಹೇಳ್ತವ್ರೆ. ಲೋ ಅದು ಹೊಗೆ ಎಲ್ಲ ಕಣೋ, ಧೂಳು ಹಂಗೆ. ಇಲ್ಲ ನೋಡಿದ್ರಲ್ಲ ಸುಳ್ಳು. ಬತ್ತು ಚೂರ್ ಬರ್ತಾ ಇದೆ. ಇದು ಯಾವ ಇದು ಸಾಮಂತಿಗೆ ಗಿಡ, ನುಗ್ಗೆ ಸೊಪ್ಪು ಮರ, ಅದೊಂದು ವೈಟ್ ಕಲರ್ ಹೂವ, ಇದು ಪಿಂಕ್ ರೋಸ್, ಆರೆಂಜ್ ರೋಸ್, ನಿಂಬೆ ಗಿಡ. ಇದ್ಯಾ ಗಿಡ? ಇದ್ಯಾವ್ದೋ ಮಲ್ಗೆ ಗಿಡ. ಮಲ್ಗೆ ಗಿಡ ಜಾಗ ಬಿಡೈತೇಜು. ಆಯ್ತು. ಕೀರೆ ಸೊಪ್ಪು. ಇದೇನಿದು? ಡೈರೆ ಗೆಡ್ಡೆ. ಅದು ಹೂವ ಅಲ್ಲ ಐತೆ, ತೋರಿಸ್ತೀನಿ. ಇದು ಚೆಂಡು ಹೂವ. ಇಲ್ಲಿ ಟೊಮೊಟೊ ಬಿಟ್ಟಿದೆ, ಯಾರಿಗ್ ಬೇಕು ಬಂದು ಕತ್ಕೊಂಡೋಗಿ. ಅದು ಚೆಂಡು ಹೂವನೇ. ಇದ್ಯಾ ಬದನೆಕಾಯ? ಇದು ನೋಡಿ ಒಂದೇ ಒಂದು ಬಿಟ್ಟೈತೆ ಬದನೆ ಗಿಡ. ಇದು ಒಂದು ಪಿಂಕ್ ಕಲರ್ ಹೂವ ಅಂತಾರೆ, ಇದು ಗೊತ್ತಿಲ್ಲ ಹೆಸರು. ಅಲ್ಲಿ ಪಪ್ಪಾಯಿ ಇದೆ. ಇದು ಕಣಗ್ಲುವ. ಇದು ಡೈರೆ ಗೆಡ್ಡೆ ನೋಡಿ, ಈ ತರ ಬಿಡುತ್ತೆ. ಅದೇ ಕಲರ್ ಬೇರೆ ಆ ಗಿಡದಲ್ಲಿ. ಇದು ಫುಲ್ ದಾಸವಾಳ. ಆಮೇಲೆ ಇಲ್ಲಿ ಕಂಕ್ರಾಮ್ ಹೂವ ಇದೆ. ಆಮೇಲೆ ಇದೆಲ್ಲ ಸುಗೆ ಸೊಪ್ಪು. ಅದ್ಯಾವ ಹೂವ? ಅದು ಆರೆಂಜ್ ಪರ್ಪಲ್. ಇದ್ಯಾವ್ದು ಇವ್ರು ಬೆಳ್ದಿರೋದಲ್ಲ. ಏಯ್ ನಾವ್ ಬೆಳ್ದಿರೋದಲ್ಲ, ಅದೇ ನಮ್ದೇ ಜಾಗ. ಎಲ್ರಿ ಇವಾಗ ಈಗ ಮಾತಾಡ್ರಿ. ಜಾಗ ಅವ್ರದೇ, ಗಿಡ ನಿಮ್ದಲ್ವಲ್ಲ. ಜಾಗ ನಮ್ ಜಾಗದಲ್ಲಿ ಗಿಡ ಎಲ್ಲ ಐತೆ ಅಂದ್ರೆ ಗಿಡನು ನಮ್ದೇ. ಪಪ್ಪಾಯ ಗಿಡ ಇದೆ ಇಲ್ಲಿ. ಅಂಡ್ ಅದು ಒಂಥರ ಪರ್ಪಲಿಶ್ ಹೂವ ಬಿಡುತ್ತೆ. ಅದನ್ನ ನಮ್ಮ ಅಕ್ಕ ಕಿತ್ಕೊಡ್ತಿದ್ದಾಳೆ. ಎಲ್ಲರಂದಿತ್ತ ಮಕ್ಕ ತೋಸೈ. ನಮ್ಮ ಅಕ್ಕ ಅದು ಸೊಸಿನೂ ಕಿತ್ಕೊಡು ಒಂದು. ನಮ್ಮ ಮನೆಗೆ ತಗೊಂಡ್ ಹೋಗ್ತೀನಿ ಅಷ್ಟು, ನಮ್ ಟೆರೆಸ್ ಮೇಲೆ ಹಾಕಕ್ಕೆ. ಅಯ್ಯೋ ಇವಳ್ದೊಂದು
ತಿನ್ನು ಸುಮ್ನೆ ಸೈಲೆಂಟ್ ಆಗಿ. ಇಲ್ಲಿ ತನುಸ ಅನಾನಸ್ ಗಿಡ ಹಾಕೋನಿ. ಏನು ಇಲ್ಲಿ ನೋಡಿ ಗೈಸ್ ಪೈನಾಪಲ್ ಗಿಡ ಹಾಕಿದ್ದಾರೆ. ಆಮೇಲೆ ಇಲ್ಲೂ ಯಾವ್ದೋ ಸೊಪ್ಪು, ಇದು ಏನದು ಮೊಸರು ಸಾರು ಯೂಸ್ ಮಾಡೋ ಸೊಪ್ಪು. ಇದನ್ನ ನಮ್ಮೂರಲ್ಲಿ ನಮ್ಮ ಮನೆಯಲ್ಲೆಲ್ಲ ಕೆಲ್ಸಕ್ಕೆ ಯೂಸ್ ಮಾಡ್ತಾರೆ. ಅದೊಂದು ನೆಲ ಇದೆಲ್ಲ ಸೊತ್ತೆ ಗಿಡನೇ. ಅಲ್ಲೊಂದು ಮಾತ್ರ ಎಕ್ಕದ ಗಿಡ ಬೆಳೆದಿದೆ. ಇನ್ನೆಲ್ಲ ಆಲ್ಮೋಸ್ಟ್ ಸೊತ್ತೆ ಗಿಡನೇ. ಇಲ್ಲಿ ಯಾ ಚಪ್ಪಲಿ ಹಾಕ ಬಂದಿದ್ದೀರಾ? ಇನ್ನೊಂದು ಏನ್ ಗೊತ್ತಾ, ನಮ್ಮ ಹಳೆ ಮನೆ ಹತ್ರ, ಅಂದ್ರೆ ಹಳೆ ಮನೆ ಅಂದ್ರೆ ಇವಾಗ್ಲೂ ಅಲ್ಲಿ ಇದ್ದೀವಿ ನಾವೆಲ್ಲ. ಬಟ್ ಆದ್ರೆ ಇಲ್ಲಿ ನೋಡಿ, ಇಲ್ಲಿ 1 2 3 ಇದೆಲ್ಲ ಹಾವಿನ ಪೊರೆ. ಇಲ್ಲಿಂದ ಒಳಗಡೆ ಬಂದ್ರೆ ಅವು ಡೈರೆಕ್ಟ್ ನಮಗೆ ಸಿಗ್ತದೆ. ಒಳಗಡೆ ಮನೇಲಿ ಫುಲ್ ಎಲ್ಲ ಹುಲ್ಲಿದೆ, ಇದೆಲ್ಲ ಕ್ಲೀನ್ ಮಾಡ್ತಾರೆ. ಬಟ್ ಆದರೆ ಇವಾಗ ಟೈಮ್ ಇಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಬಿಟ್ಟಿದ್ದಾರೆ. ಫಸ್ಟ್ ಇಲ್ಲೆಲ್ಲ ಇನ್ನೂ ಇದೆಲ್ಲ ಓಪನ್ ಇತ್ತು, ಇವಾಗೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ. ಆಮೇಲೆ ಹಾವಿನ ಪೊರೆ ಎಲ್ಲ ಇದೆ. ಇವಾಗ ನನ್ನ ವಿಡಿಯೋನ ನಮ್ಮ ಅತ್ತಿಗೆಗೆ ಮಾಡಕ್ಕೆ ಬಿಟ್ಬಿಟ್ಟು ಫೋನ್ ಅವ್ರಿಗೆ ಕೊಟ್ಬಿಟ್ಟು ವಿಡಿಯೋ ಮಾಡಿ ಅಂತೀನಿ. ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಈ ಟೈಮಲ್ಲಿ. ಯಾಕಂದರೆ ನನ್ನ ತಮ್ಮ ಆಗಲೇ ಬೈತವನೇ ಬಂದು ಕಳೆಯಿತು ಅಂತ ಹೋಗ್ತೀನಿ ಗೈಸ್. ನಮ್ಮ ಅಕ್ಕ ಹೂವು ಕಿಲ್ತಾನೆ ಅವಳೆ ಅವಾಗಿಂದ. ಎಷ್ಟು ಕಿತ್ತಿದ್ಯಾ ತೋರ್ಸವ? ನೋಡ್ರಿ ಅವಾಗಿಂದ ಎಷ್ಟು ಕಿತ್ತವಳೆ. ಸರಿ ಗೈಸ್, ನಾವು ಹೂವು ಕಿಲ್ತೀವಿ. ಅದಕ್ಕೆ ನಾನು ಅವಾಗಿಂದ ಎಲ್ಲಾರ್ದು ವಿಡಿಯೋ ಮಾಡಿದೀನಿ. ನನ್ ವಿಡಿಯೋ ಮಾಡಕ್ ಹೋದ್ರೆ ಮಾತ್ರ ನೀವ್ ಹಿಂಗ್ ಹೇಳ್ತಿರಲ್ಲ. ಇಲ್ಲ, ನಿಮ್ ತಾತ ಬಂದ್ಬಿಟ್ಟು ಅಲ್ಲಿ ಕಲ್ಲೆತ್ ಕೊಟ್ಟ ಅವಾಗ್ಲೇ ಎಲ್ಲ. ಅಪ್ಪ ನೋಡ್ರಿ ಏನ್ ಸ್ಟೇಟ್ಮೆಂಟ್ ಕೊಡ್ತವ್ರೆ. ಏ ಇರೋ ಒಂದ್ 2 ನಿಮಿಷ. ಪಾಪ ಇವಳು ಒಬ್ಳೆ ಕಿಲ್ತಾಳು. ಹೂವ ಕಿತ್ಕೊಬಿಡ್ತೀನಿ. ಅಟ್ಲೀಸ್ಟ್ ನಾನು ಒಂದು ವಿಡಿಯೋದಲ್ಲೂ ಕನ್ಸ್ಕೊಂಡಿಲ್ಲ ನಿಮ್ಮಷ್ಟು. ನಿಮ್ ಮಗಳೇ ಅರ್ಧ ಕನ್ಸ್ಕೊಂಡಿದ್ದಾಳೆ. ಸಾಕು ಬನ್ನಿ, ವಿಡಿಯೋ ಸಾಕಾಗಿ ಆಗಿರ್ಬೇಕಣ್ಣ. ಹುಡುಗಿ ಬಿದ್ದಿದ್ದ ವಿಡಿಯೋ ಮಾಡ್ಕೊಡಕಾಯ್ತು, ಚೆನ್ನಾಗಿರೋದು ಅಲ್ವಾ? ಅವಳು ಬಿದ್ದಿದ್ ನೋಡ್ಬೇಕಿತ್ತು ಗೈಸ್. ಕೆಂಪು ಕಲರ್ ಟೊಮೆಟೊ ಆಗ್ಬಿಟ್ಟಿತ್ತು. ಕೆಂಪು ಟೊಮೆಟೊ ನನ್ ಚಪ್ಪಲಿ ಕೊಡ್ರು. ನೀನ್ ಅಲ್ಲೋಗೋ. ಈಗ ನಂಗಪ್ಪ ಈಗ ಹೆಂಗ್ ಗೊತ್ತಾ, ಅಯ್ಯೋ ಇನ್ನು ಚಾಚಪ್ಪನೇ ಬತ್ತಲ್ಲ ಸುದ್ದಿ. ಒಂದು ತಪ್ಪಾಗಿರೋ ಕಲ್ಲು ಹಾಕ್ಲಲ್ಲ. ಮತ್ತಿದಲ್ಲೋದ್ ನೀನು ಈ ಕಡೆ ಹೆಂಗ್ ಬತ್ತೀಯ? ಇಲ್ಲ ನೀನ್ ಇಲ್ಲಿ ನಿಂತ್ಕೋ ಬಾರೆ. ಎತ್ತು ಆ ಕಡೆಗೆ ಇಟ್ಕೊಳ್ಳೆ ಅದನ್ನ. ಆ ಕಡೆ ಇಟ್ಕೋ. ಇಟ್ಕೊಂಡ ಇಲ್ಲಿ ನಿನ್ ಮಧ್ಯ ಚರಂಡಿಲಿ ಇಳಿ ಬಾ. ನೀನು ಇಳಿಯೇ. ಚರಂಡಿಗೆ ಇಳಿ ಬಡಿ ಕಂಡ್ರಲ್ಲ. ಗೋಡೆಗಲ್ಲ, ನೀನ್ ಅಲ್ಲಿಂದ ತಳ್ಬೇಕು ಹಂಗಂದ್ರ. ಆಯ್ತು ಈ ಕಡೆ ಬಾ ನೀನು. ನಿಂತ್ಕೊಳ್ಳೆ ನೀನು. ನಿಂತ್ಕೊಳ್ಳೆ ಸಾಕು. ನಿಂತ್ಕೊ. ಫೋನ್ ಬರ್ತೈತೆ. ಅಮ್ಮ ಫೋನ್ ಮಾಡ್ತೈತೆ. ಬಿಡ್ರಿ ಅಮ್ಮ ಮಾತಾಡೋಣ. ಇಟ್ಕೋ ಬಾ. ಇಟ್ಕೋ. ಸಪೋರ್ಟ್ ಕೊಡ್ರಿ. ಇನ್ನು ತಳ್ರಿ. ಅಯ್ಯ ನೀನ್ ಅಕ್ಕಿ ಅಲ್ಲ ಆಗ ಬದುಕೇನ್ರ ಅಂತೆ. ಏನೋ ಫೋನು
ತೇಜದು ವಿಡಿಯೋ ಮಾಡ್ತೀನಿ ತೇಜ ನಿಮ್ ಫೋನ್ ನೋಡ್ಕೊಳ್ಳೋದ್ರಿಂದ ಮಗ ಅಳ್ತಾಳೆ ಇಲ್ಲ ನೀವೇ ಫೋನ್ ಇಟ್ಕೊಳ್ತಾಳೆ ಜಾಗ ಈ ಲಾಗ್ ಹೆಸರು ಹೆಂಗ್ ಗೊತ್ತಾ? ಒಂದು ಮೋರಿಯ ಕತೆ. ಒಂದು ಮಗು ಬಿದ್ದ ಮೋರಿಯ ಕತೆ. ಇಲ್ಲ ಬೇಡ, ಒಂದು ಮೋರಿಯ ಕತೆ. ಇನ್ನೊಂಚೂರ್ ಬೇಕಾ ನೋಡು, ಇನ್ನೊಂಚೂರ್ ಬೇಕಾ ನೋಡೆ, ಇನ್ನೊಂಚೂರ್ ಬೇಕಾ? ಸಾಕ್ ಬಿಡು, ಅದ್ ಬರಲ್ಲ ಪುಡುಚಿತು. ಇತ್ತಾಗ ಗ್ಯಾಪ್ ಆಗುತ್ತೆ, ಅತ್ತಾಗ ಬರಲ್ಲ, ಸುಮ್ನೆ ಇರೋ. ಇತ್ತಾಗ ತಳ್ಳು, ಅವಳು ಹಿಂಗ್ ಹೋಗೋದು, ಇಲ್ಲಿ ತೂರದ್ ಕಾಲು. ಆದ್ರೂ ಇಲ್ಲಿ ಹುಷಾರು. ಬಾಡಿ ಹತ್ತನಕ್ಕೆ ಸೇವ್ ಮಾಡ್ತಾವಳೆ ಸೇವ್ ಮಾಡ್ತಾವಳೆ ನನ್ ಬನ್ನಿ ಬೆನ್ ಕಾಣ್ತು ಒಂಚೂರು ಅದಕ್ಕೆ ಸೇಮ್ ಮಾಡ್ತಾವಳೆ. ಆಡ್ಲೆ ಎಲ್ಲೋದ ಅವ್ರಗ ಎಲ್ಲಿ ನಂಜಪ್ಪ ಹೊಂಟದವನು ಏನ್ ಚಿಕ್ಕಮ್ಮ ನಿಮ್ ಗಂಟ ಜೋಟ್ ಆಗ್ಬಿಡ್ತಾನೆ. ಜೂಟ್ ಆಗ್ಬಿಟ್ಟ, ಒಂದೇ ಒಂದ್ ಕಲ್ಲೆತ್ತಿ ಸುಸ್ತಾಗ್ಬಿಟ್ಟು. ಆದ್ರೂ ಹುಷಾರು, ಅಲ್ಲಿ ಎಡದ್ರೆ ಇಲ್ವಾ ಬಿದ್ದೋಯ್ತಾಳೆ ಮೋರಿ ಒಳಗೆ. ಒಂದ್ಸತಿ ಅದಕ್ಕೆ ಅಂತ ಒಂದ್ಸತಿ ಚಿಕ್ಕಮ್ಮ ಅಂತಾರೆ. ಅದಕ್ಕೆ ಆಯ್ತಾರೆ, ಚಿಕ್ಕಮ್ಮ ಆಯ್ತಾರೆ, ಏನಂತ ಕರೆಯೋದು ಹೇಳ್ರಿ? ಇವ್ರನ್ನ ನಾವ್ ಅದಕ್ಕೆ ಅನ್ನಲ್ಲ, ಚಿಕ್ಕಮ್ಮ ಅಂತೀವಿ. ನಾನ್ ಮಾತ್ರ ಚಿಕ್ಕಮ್ಮ ಅಂತೆ, ನನ್ ಮಗ್ಳಿಗ್ ಮಾತ್ರ ಚಿಕ್ಕಪ್ಪ ಅಂತೆ. ಅದು ನಿಮ್ ಕಡೆ ಸಂಬಂಧದಿಂದ ಸರಿ ಸಾಕ್ಬಿಟ್ರ ಇಲ್ಲಿ ಇಲ್ಲ ನಂಗೆ ಅಲ್ಕೋ, ಅದಕ್ಕೆ ಇದಾಕೋ ಸಾಕು. ಇಲ್ಲಾಂದ್ರೆ ಈ ಸಣ್ಣ ಕಲ್ನ ಎತ್ಬಿಟ್ಟು ಇಲ್ಲ ಅಣ್ಣ ಇವಾಗ ಮಾಡಿರ ಸಾಕು, ಎದ್ ಬಾ. ಎಲ್ಲಾ ಟೈಮಲ್ಲಿ ಇವ್ಳ್ದು ಯಾಕೋ ಇವತ್ತು ತುಂಬಾ ಜಾಸ್ತಿ ನಕ್ಷಗಳಾಗ್ಬಿಟ್ಟೈತೆ. ಕುತ್ಕೋ ಕೆಳಗೆ ಅವಾಗ ಹಿಂಗೆ ಮಾಡಲ್ಲ, ವೀಡಿಯೋ ಮಾಡುವಾಗ ಹುಚ್ಚಾಯ್ತಾಳೆ. ಹೆಂಗ್ ಲಚ್ಚಾಡಿತಾಳೆ, ಸುಸು ಬರ್ತಾರದು ಕೆಳಗೆ. ಹುಚ್ಚೋಯ್ತಿರೋದು ವಿಡಿಯೋ ಮಾಡ್ತಾರ, ಹುಚ್ಚೋಯ್ತಿರೋದು. ಅವಾಗ್ಲೇ ನಮ್ಮ ಮಾತಾಡಿಸ್ತಿದ್ದೀನ, ಕೆಳಗಿಂದ ಹುಚ್ಚಾಯ್ತಾಳೆ. ಈಗ್ಲೂ ಹಂಗೆ ಮಾಡಿದ್ಲು. ಕಲ್ಲ ಅಲ್ಲ ಕಣ, ನಿನ್ಗೆ ಅಷ್ಟೊಂದು ಚಿಂತೆ. ಅವ್ರ ಅಪ್ಪನೇಲಿ ಸುಮ್ ಕೂತವನೆ, ಬಾರೋ ಬಿದ್ರೆ ಬೀಳ್ತಾಳೆ ಇನ್ನೊಂದ್ಸತಿ. ಜವಾಬ್ದಾರಿ ಇಲ್ಲಪ್ಪ ಅವಂಗೆ. ಒಂದ್ ಕಲ್ಲೆತ್ತಿದ ತಕ್ಷಣ ಸುಸ್ತಾಗೋಯ್ತು, ನಾನ್ 4 ಕಲ್ಲೆತ್ತಿದ್ದೀನಪ್ಪ. ಕಿತ್ಕೊಂಡು ಹರಿತಾ ಇದೆ. ಇವಾಗ ಗಂಗಾವ ಇನ್ನೊಂದ್ಸತಿ ಬತ್ತಾಳೆ, ಕಾಯಿ ಸುರ್ಕೊಬಿಡ್ ಬಾ ಫಸ್ಟ್. ಅಲ್ಲ ಇದೊಂಚೂರು ಎತ್ತಿದ್ರೆ ಇದನ್ನ ಫಿಟ್ ಮಾಡ್ಬೋದಲ್ಲ. ಫುಲ್ ಎಲ್ಲ ನೀಟಾಗಿ ರೆಡಿ ಮಾಡಿ ಸ್ವಲ್ಪ ಈ ವಿಡಿಯೋದಲ್ಲಂತೂ ನಾನು ನಮ್ಮ ಅದಕ್ಕೆ ನನ್ನ ತಮ್ಮ 3 ಜನನು ಚೆನ್ನಾಗಿ ಕಿತ್ತಾಡಿದ್ದೀವಿ. ಅದಕ್ಕೆ ನನ್ನ ಕಾಂಬಿನೇಷನ್ನೇ ಬರೀ ಕಿತ್ತಾಡೋದೇ ಆಗೋಗಿದೆ. ಸೊ ಅವ್ರು ನನಗೆ ಕಾಲು ಎಳ್ದಿದ್ದಾರೆ. ನೆಕ್ಸ್ಟ್ ಟೈಮ್ ನಾನು ಪಕ್ಕ ಅವರಿಗೆ ರೋಸ್ಟ್ ಮಾಡೇ ಮಾಡ್ತೀನಿ ಗೈಸ್. ಇದೆಲ್ಲ ಆದಮೇಲೆ ನಮ್ಮ ಇನ್ನೊಂದು ದೊಡ್ಡಮ್ಮ ಮನೆಗೆ ಹೋಗಿದ್ರಿ. ಸೆಕೆಂಡ್ ದೊಡ್ಡಮ್ಮ ಒಂದೇ ಊರಲ್ಲಿ ಇಬ್ಬರು ಇದ್ದಾರೆ, ಮೇಲೊಬ್ಬರು ಕೆಳಗಡೆ ಒಬ್ಬರು. ಸೊ ಡಬಲ್ ಡಮಾಕ ನಮಗೆ ಇವತ್ತು ಶ್ರಾವಣದಲ್ಲಿ. ಇವ್ರ ಮನೆ ಚಿಕನ್, ಅವ್ರ ಮನೇಲಿ ಚಿಕನ್. ಚೆನ್ನಾಗಿ ಚಿಕನ್ ತಿಂದ್ಬಿಟ್ಟು ಹುಡ್ಗ ಪಾಪ ಕರುಗಳನ್ನ ಇಟ್ಕೊಬರಕ್ ಹೋಗಿದ್ದ. ನಾನೇ ಹಿಡಿದಿದ್ದು ಲಾಸ್ಟ್ ಕಾಯಿ ಸುಲ್ದ. ಇವರು ನಮ್ಮ ದೊಡ್ಡಮ್ಮ ಕಾಯಿ ಮಾತಾಡವ. ಅಪ್ರೂಪ ಮಕ್ಳು ಮನೆಗ್ ಬರ್ತಾರೆ ಅಂತ ಏನು ಮಾತಾಡಲ್ಲ ಗೈಸ್. ಇವರು ಮನೆ ಬರ್ಲಿಲ್ಲ ಅಂತ ಬೈಯೋದು ಬೇರೆ. ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ, ಅಲ್ಗೋದ್ರಿ ಇದು ಬರ್ಲಿಲ್ಲ. ಯಾಕೆ ಇತ್ತಂದವಳಲ್ಲ, ನಾನೇ ಎತ್ಕೊಬಂದೆ ಕೈಗೆ ಹಾಕೊಳ್ಳೋಣ ಅಂತ. ಹಂಗೂ ಹಾಕೋ ಸಾಯಂಕಾಲ ಏನ್ ಮಾಡ್ತಾ ಇದ್ದೀವಿ. ಇಷ್ಟ ಹತ್ರ ಬಂದ್ಬಿಟ್ಟು ಹೋಯ್ತಿಯಲ್ಲವಾ. ಕುಣ್ತಾವ್ರೆ ಗೈಸ್, ಹಸು ಹಿಡಿಯಕ್ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ಟವ್ರೆ, ಹೇಗೆ ಕುಣ್ತಾವ್ರೆ. ಈಗೆಲ್ಲ ಇವಾಗ ಇನ್ನೊಂದಷ್ಟು ಫುಲ್ ಬಿಸಿ. ನಮ್ಮ ದೊಡ್ಡಮ್ಮ ಹಾಲು ಕರೆದು ನಮಗೆಲ್ಲ ಹಾಲು ಕಾಯಿಸ್ಕೊಟ್ಟು ಇಲ್ಲೊಂದು ಈ ಚಟ ಮರಿ. ನಾನು ಇವಾಗ ಮೆಹಂದಿ ಹಾಕೋತೀವಿ ಅಲ್ವಾ ಮನೆ? ನೀನು ಹಾಕೋತೀಯ ಮೆಹಂದಿ? ನನಗೆ ಜಸ್ಟು ಒಂದು ವರ್ಷದ ಮೇಲೆ ಒಂದು 5 ತಿಂಗಳು ಆಗಿರ್ಬೋದು ಅಷ್ಟೇ ಗೈಸ್. ಎಷ್ಟು ಮಾತಾಡ್ತಾರೋ ಗೊತ್ತಾ, ಎಲ್ಲ ನಾವೇನು ಹೇಳ್ಕೊಡ್ತೀವೋ ಅದನ್ನೆಲ್ಲ ಮಾತಾಡ್ತೀವಿ. ಹೋಗವ ಕೂಚು. ಈಗ ನಂಗೆ ಯಾಕೋ ಮೆಹಂದಿ ಹಾಕೋಬೇಕು ಅನಿಸ್ತು, ಸೊ ಮೆಹಂದಿ ಹಾಕೋತಾ ಇದ್ದೀನಿ. ಇನ್ಮೇಲೆ ನನ್ನ ತಮ್ಮ ವಿಡಿಯೋ ಮಾಡ್ತೇನೆ. ಇವಳು 2 ನಿಮಿಷ ಇಟ್ಕೊಳ್ಳಲ್ಲ ಗೈಸ್, ಆದ್ರೂ ಮೆಹಂದಿ ಬೇಕು ಇವಳಿಗೆ. ಮೆಹಂದಿ ಬೇಕು. ಇಲ್ಲಿ ಆಗ್ಲೇ ಎಳಿತಾಳೆ ಕೈ.
ಸಾಕಂತೆ ಗೈಸ್ ಅವಳಿಗೆ. ಯಾರು ಹಾಕಿರ್ತೀನಿ ಉಡ್ದ್ರೆ ಚಿಕ್ಕವಳೆಲ್ಲ ಹಾಕೋ ಅಂದ್ಲು ಹುಡುಗರಿಗೂ ಏನು ಇಲ್ಲಿ ಮೇಂದು ಶಾಸ್ತ್ರ ನಡೀತಿದೆ. ಅಲ್ಲ ಕಣೋ, ಪಾಪು ಹೇಳ್ತಾರದು, ಪಾಪು ಪಾಪ್ತಿರೋದು. ನಮ್ಮ ಹುಡುಗಿ ನಾವೇನ್ ಹೇಳಿದ್ರು ಮಾಡ್ತೀವಪ್ಪ, ಗೊತ್ತಾ? ನಿಂಗೂ ಹಾಕ್ಲಾ ಎಡಸ್ಲಿ ಮನೆ ಅಣ್ಣಂಗೆ ಹಾಕ್ಬೇಕಾ? ಇಲ್ಲಿ ಅಣ್ಣಂಗೆ, ಈ ಅಣ್ಣಂಗೆ ಹಾಕದ ದಸಪ್ಪ ಬಂದ್ರು. ಸೊ ಇವಾಗ ಪೂಜೆ ಮಾಡಿ ಚಿಚಿ ತಿನ್ನೋದು. ಯಾಕಂದ್ರೆ ಮಧ್ಯಾಹ್ನ ನಾವು ಊಟ ಮಾಡಿದ್ರಿ ನಮ್ಮ ಅಮ್ಮ ಮನೇಲಿ, ಬಟ್ ಅದೇ ಸ್ವಲ್ಪ ತಿಂದಿದ್ರಿ. ಗೈಸ್ ಇವನು ಶೋ ತೋರಿಸ್ತಿರ್ತಾನೆ, ಯಾವುದು ನಮ್ದಲ್ಲ ಆದ್ರೂ ಶೋ ತೋರಿಸ್ತಾನೆ ನೋಡಿ. ಆಯ್ತಪ್ಪ ಬಾರೋ, ಪುರೋಹಿತ್ರ ಹೊಂಟೋಯ್ತಾರೆ. ನಮ್ಮ ಅಮ್ಮ ಮನೆಗೆ ಹೋಗಿದ್ರಿ ಮಾರ್ನಿಂಗು. ಅದೇ ನಮ್ಮ ಅಮ್ಮನವ್ರು ಬೇರೆ ಕಡೆ ಇರೋದು. ಸೊ ಅಲ್ಲಿ ನಾವು ಊಟ ಮಾಡ್ಕೊಂಬಂದ್ರೆ ಸಾಕಾಯ್ತು ಅದೇ ಅಂತ ಸುಮ್ಮನೆ ಆದ್ರಿ. ಇವತ್ತಕ್ಕೆ ಫುಲ್ ಕೆಲಸ ಮಾಡಿ ಮಧ್ಯಾಹ್ನದಿಂದ ಈ ಹುಡುಗಿ ಸವಾಸದಿಂದ ಕೆಲಸ ಮಾಡಿ ಇವಾಗ ಚಿಚಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಚೇತು ಕರಿ, ಚೇತು ಅವನು ಚೇತು. ದಾಸಪ್ಪ ಅವ್ರನ್ನ ಕರೆಸಿದ್ರಿ. ಇವತ್ತು ಫುಲ್ ಡಿಮ್ಯಾಂಡ್ ಅವರಿಗೆ, ಯಾಕಂದರೆ ಇಡೀ ನಮ್ಮೂರಲ್ಲಿ ಪಕ್ಕದೂರಲ್ಲಿ ಎಲ್ಲ ಕಡೆನೂ ಪೂಜೆ ಇತ್ತು. ಸೊ ಅವರು ಟೈಮ್ ಆಗೋಗ್ತಿದೆ, ನನಗೆ ಇನ್ನೊಬ್ಬರು ಕಡೆ ಮನೆಯಿಂದ ಕಾಲ್ ಬರ್ತಿದೆ, ಹೋಗಬೇಕು ಅಂದರು. ಇದೇ ಥರ ಕಂಟೆಂಟ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮಸ್ತ್ ಫನ್ ಆಗಿರುತ್ತೆ. ಪ್ಲೀಸ್ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಗಾಯ್ಸ್, ಬಾಯ್.